ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರ ಆಗಿರೋದ್ರಿಂದ ವಾರದ ದಿನ ಅಂದ್ಬಿಟ್ಟು ಬೆಳಗಿನ ಜಾವ ಒಂದು 4 ಗಂಟೆಗೆ ಎದ್ದಿದ್ದೋಳೆ ಈ ರೀತಿ ಬಿಸಿನೀರು ಕಾಯಿಸ್ಕೊಂಡು ಒಂದು ದೊಡ್ಡ ಗ್ಲಾಸ್ಗೆ ಉಗುರು ಬೆಚ್ಚಗಿರೋ ಅಂತ ನೀರನ್ನ ಹಾಕೊಂಡು ಅದಕ್ಕೆ ಚಿಟಿಕೆ ಅರಿಶಿನ ಹಾಕೊಂಡು ಕುಡಿದೆ. ಸೊ ನೀವು ಯಾವಾಗಲೂ ಅಷ್ಟೇ ಈ ಬೇಸಿಗೆಗಾಲದಲ್ಲಂತೂ ದೇಹ ಬೇಗನೆ ಡಿಹೈಡ್ರೇಟ್ ಆಗ್ತಾ ಹೋಗುತ್ತೆ. ಹಂಗಾಗಿ ಬೆಳಗಿನ ಜಾವ ಎದ್ದಿದ್ದೇನೆ ಒಂದು ದೊಡ್ಡ ಗ್ಲಾಸ್ಗೆ ಉಗುರು ಬೆಚ್ಚಗಿರೋ ಅಂತ ನೀರಿಗೆ ಒಂದು ಚಿಟಿಕೆ ಅರಿಶಿನನೋ ಅಥವಾ ಒಂದು 2 ಡ್ರಾಪ್ಸ್ ಅಷ್ಟು ನಿಂಬೆಹಣ್ಣು ರಸ, ಸ್ಲೈಸ್ ನಿಂಬೆಹಣ್ಣು ಅಥವಾ ಒಂದು ಸ್ಲೈಸ್ ಸೌತೆಕಾಯಿನೋ ನೀರಿಗೆ ಹಾಕೊಂಡು ಕುಡಿತಾ ಹೋದ್ರೆ ತುಂಬಾ ಒಳ್ಳೇದು ಬೆಳಗಿನ ಜಾವದಲ್ಲಿ. ಮತ್ತೆ ಒಂದ್ಸರಿ ನೀವೇನಾದ್ರೂ 1 ಗ್ಲಾಸ್ ನೀರಷ್ಟು ಬೆಳಗಿನ ಜಾವ ಕುಡಿದ್ರೆ ಅರ್ಧ ಗಂಟೆ ಏನು ತಿನ್ನಬಾರ್ದು ಅಥವಾ ಏನು ಕುಡಿಬಾರ್ದು. ಸೊ ಅರ್ಧ ಗಂಟೆ ಆದ್ಮೇಲೆ ನೀವೇನಾದ್ರು ತಿನ್ಬೇಕನ್ಸಿದ್ರೆ ತಿನ್ಬೋದು ಅಥವಾ ಕುಡಿಬೇಕನ್ಸಿದ್ರೆ ಕುಡಿಬೋದು. ಸೊ ಈ ರೀತಿ ಪ್ರತಿದಿನ ಬೆಳಗ್ಗೆನೆ ಎದ್ದು ಈ ರೀತಿ ನೀರು ಅಥವಾ ಮಾಲ್ಟ್ ಅಥವಾ ಎಳ್ನೀರು ಕುಡಿಯೋದ್ರಿಂದ ದೇಹ ತುಂಬಾನೇ ತಂಪಾಗೂ ಇರುತ್ತೆ ಮತ್ತೆ ಹೈಡ್ರೇಟೆಡ್ ಆಗು ಕೂಡ ಇರುತ್ತೆ. ಇನ್ನು ಹಣ್ಣುಗಳಲ್ಲಿ ಇವಾಗಿನ ಟೈಮಲ್ಲಿ ಅಂದ್ರೆ ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ ತಿನ್ನೋದ್ರಿಂದ ಕೂಡ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ, ಅಷ್ಟು ಬೇಗ ಡಿಹೈಡ್ರೇಟ್ ಆಗಲ್ಲ. ಸೊ ಈ ರೀತಿ 1 ಗ್ಲಾಸ್ ನೀರು ಕುಡಿದು ನೀಟಾಗಿ ಕಸ ಎಲ್ಲ ಗುಡಿಸಿ ಪಾತ್ರೆ ಎಲ್ಲ ತೊಳೆದು ಸಜ್ಜ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ನಾನು ಪ್ರತಿದಿನ ಅಷ್ಟೇ ನೈಟು ಮಲಗುವಾಗಲೂ ಕೂಡ ಈ ರೀತಿ ನೀಟಾಗಿ ಸಜ್ಜ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ. ಮತ್ತು ಎದ್ಮೇಲೂ ಕೂಡ ನೀಟಾಗಿ ಸಜ್ಜ ಎಲ್ಲ ಒರೆಸಿನೇ ನಾನು ನಾಷ್ಟ ಪ್ರಿಪೇರ್ ಮಾಡೋದಕ್ಕೆ ಶುರು ಮಾಡೋದು. ಸೊ ಆ ರೀತಿ ಎಲ್ಲ ನೀಟಾಗಿ ಸಜ್ಜ ಎಲ್ಲ ಒರೆಸ್ಕೊಂಡು ನೀಟಾಗಿ ನೆಲ ಎಲ್ಲ ಒರೆಸಿ ನಾನು ಇನ್ನೇನು ಟೈಮ್ ಆಗಿತ್ತು, ನಾಷ್ಟ ಮಾಡ್ಕೊಬೇಕಿತ್ತು ಆಫೀಸ್ಗೆ. ಅಂದರೆ ನಮ್ಮಮ್ಮ ಬೇಗ ಆಫೀಸ್ಗೆ ಹೋಗ್ತಾರೆ, ಹಂಗಾಗಿ ಬೇಗ ಬೇಗ ನಾಷ್ಟ ಪ್ರಿಪೇರ್ ಮಾಡಬೇಕು. ಅದಕ್ಕೆ ಇವತ್ತು ಸಿಂಪಲಾಗಿ ಚಿತ್ರಾನ್ನ ಮಾಡಬೇಡ ಅಂದ್ಬಿಟ್ಟು ನೀಟಾಗಿ ಅಕ್ಕಿ ಎಲ್ಲ ಸೋರಿಸಿ, ನಾನು ಇವಾಗ ಏನು ಲೋಟ ತೋರಿಸಿದ್ನಲ್ಲ ಈ ಲೋಟದಲ್ಲಿ ಒಂದು 2 ಲೋಟದಷ್ಟು ನಾನು ಅಕ್ಕಿ ಹಾಕ್ಕೊಂಡು ನೀಟಾಗಿ ಒಂದು 2ರಿಂದ 3 ಸರಿ ತೊಳೆದ್ಬಿಟ್ಟು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರಂಗೆ ಹಾಕ್ಕೊತಾ ಹೋದೆ. ಅದಾದಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕ್ಬಿಟ್ಟು ಒಂದು 15 ನಿಮಿಷ ಹಾಗೆ ಇರಲಿ ಅಂದ್ಬಿಟ್ಟು ಹಂಗೆ ಬಿಟ್ಟೆ. ಅದಾದಮೇಲೆ ನಾನು ದೇವ್ರ ಫೋಟೋಗೆ ನೀಟಾಗಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೊಸ್ಲಿಗೆ ಕೂಡ ಅರಿಶಿನ ಕುಂಕುಮ ಇಡೋದಕ್ಕೆ ಅಂದ್ಬಿಟ್ಟು ಹೊರಟೆ. ಸೊ ನೀವೇ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೊಸ್ಲಿಗೆ ಅರಿಶಿನ ಕುಂಕುಮ ಇಡೋದು ಅಂದರೆ, ಅಷ್ಟು ಪಾಸಿಟಿವ್ ಎನರ್ಜಿ ಅಂತಲೇ ಅನಿಸುತ್ತೆ. ನಾವು ಮೆಡಿಟೇಷನ್ ಮಾಡಿದಾಗ ಎಷ್ಟು ನಮಗೆ ಪ್ರಶಾಂತತೆಯಿಂದ ಇರುತ್ತೋ ಮನಸ್ಸು, ಹಾಗೆ ನನಗಂತೂ ಫೀಲ್ ಆಗೋದು. ಈ ರೀತಿ ಹೊಸ್ಲಿಗೆ ಕುಂಕುಮ ಎಲ್ಲ ಇಟ್ಟು ಅರಿಶಿನ ಎಲ್ಲ ಹಚ್ಚಿ ಆ ರಂಗೋಲಿ ಬಿಡೋದ್ರಿಂದ ನಂಗೆ ಫುಲ್ ಖುಷಿ ಆಗುತ್ತೆ. ನನಗಂತೂ ಸಖತ್ತು ಇಷ್ಟ, ಒಂಥರ ಕಣ್ಣಿಗೆ ಹಬ್ಬದ ಥರ ಕಾಣಿಸ್ತಿರುತ್ತೆ ನನಗಂತೂ. ಇನ್ನು ಬೆಳಕೆ ಹರಿದಿರಲಿಲ್ಲ, ಸೊ ಆಗಾಗಲೇ ನಾನು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗಿಸ್ಕೊಂಡ್ಬಿಟ್ಟಿದ್ದೆ. ಸೊ ನೋಡಿ ಈ ರೀತಿಯಾಗಿ ನಾನು ನೀಟಾಗಿ ಅರಿಶಿನ ಎಲ್ಲ ಹಚ್ಚಿ ಇದು ರಂಗೋಲಿ ಬಿಟ್ಟಿದ್ದು. ಯೂಶಲಿ ನಾನು ದೊಡ್ಡ ದೊಡ್ಡ ರಂಗೋಲಿನೇ ಬಿಡೋದು, ಆದರೆ ಇವತ್ತು ಸಿಂಪಲಾಗಿ ಚಿಕ್ಕದು ಬಿಟ್ಟೆ. ಹೊರ್ಗಡೆ ರೋಡಿಗೆ ಬಿಡೋದಾದರೆ ದೊಡ್ಡ ರಂಗೋಲಿ ಬಿಡ್ತೀನಿ. ಸೊ ಈ ರೀತಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಬಂದು ನಾನು ಅನ್ನಕ್ಕಿಟ್ಟೆ. ಅದಾದಮೇಲೆ ಪಾಟ್ಗೆ ನಾನು ನೀರು ಹಾಕೋದು ಮರ್ತೋಗಿದ್ದೆ, ಹಾಗಾಗಿ ಪಾಟ್ಗೆ ಕೂಡ ನೀರು ಹಾಕ್ತೆ. ಈಗ ಸದ್ಯಕ್ಕೆ ಇದೊಂದೇ ಪಾಟ್ ನಾನು ಇಟ್ಕೊಂಡಿರೋದು. ಆರ್ಡರ್ ಮಾಡಿದ್ದೀನಿ, ಒಂದು 5 ಪಾಟ್ಸ್ ಆರ್ಡರ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ನೋಡಬೇಕು ಏನೇನು ಬೆಳೆಯೋದು ಅದರಲ್ಲಿ ಅಂತ. ಸೊ ಇನ್ನೇನು ಒಂದು 2 ಡೇಸಲ್ಲಿ ಬರುತ್ತೆ ಅನ್ಕೋತೀನಿ ಆ ಪಾಟ್ ಬಂದರೆ ನಿಮಗೂ ತೋರಿಸ್ತೀನಿ ನಾನು ಏನೇನೆಲ್ಲ ಬೆಳೀತಾ ಇದ್ದೀನಿ, ಆ ಪಾಟಲ್ಲಿ ಏನೇನು ಬೆಳಿಬೇಕು ಅಂದ್ಕೊಂಡಿದ್ದೀನಿ ಅಂದ್ಬಿಟ್ಟು. ಸೊ ಈ ರೀತಿ ಪಾಟ್ಗೆ ನೀರೆಲ್ಲ ಹಾಕ್ಬಿಟ್ಟು ಬಂದು ಇನ್ನು ದೇವ್ರ ಮುಂದೆ ದೀಪ ಹಚ್ಚೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೀವು ಅಷ್ಟೇ ಪ್ರತಿದಿನ ಇಷ್ಟು ಬೇಗನೆ ಎದ್ದು ಕೆಲಸ ಮಾಡ್ಕೊಂಡ್ರೆ ಬೇಗ ಬೇಗ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸನೇ ಆಗಲ್ಲ, ಸಾಗೋದೇ ಇಲ್ಲ ಅನಿಸುತ್ತೆ ನನಗಂತೂ. ಅದಕ್ಕೆ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಬೇಗ ಬೇಗ ಎದ್ದು ಕೆಲಸ ಮುಗಿಸ್ಕೊತೀನಿ. ಸೊ ಈ ರೀತಿ ದೇವ್ರ ಮುಂದೆ ದೀಪ ಹಚ್ಚಿ ಗಂಧದ ಕಡ್ಡಿ ಎಲ್ಲ ಬೆಳಗ್ದೆ. ತುಂಬಾ ಖುಷಿ ಆಯಿತು ನನಗೆ ಬೆಳಗಿನ ಜಾವನೇ ಎದ್ದು ಈ ರೀತಿ ಮಾಡೋದು ಅಂದರೆ. ನಿಜವಾಗ್ಲೂ ಒಂಥರ ಚೆನ್ನಾಗಿರುತ್ತೆ. ಸಂಜೆನೋ ಅಥವಾ ಮಧ್ಯಾಹ್ನನೋ ಅಥವಾ ತುಂಬ ಲೇಟ್ ಅಂದರೆ 10 ಗಂಟೆ 11 ಗಂಟೆಗೆ ದೀಪ ಹಚ್ಚೋದ್ರ ಬದಲು ಈ ರೀತಿ ಬೆಳಗ್ಗಿನ ಜಾವನೇ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ರೀತಿ ದೀಪ ಹಚ್ಚೋದು ಏನೋ ಒಂಥರ ಸಮಾಧಾನ. ದಿನ ಫುಲ್ಲು ಖುಷಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಪ್ರಿಫರ್ ಮಾಡೋದೇ ಬೆಳಗಿನ ಜಾವನೇ ಬೇಗ ಎದ್ದು ಈ ರೀತಿ ದೀಪ ಹಚ್ಚೋದನ್ನು. ಸೊ ಅದಲ್ಲದೆ ಕೂಡ ನಾನು ನಿನ್ನೆ ಭಗವದ್ಗೀತೆ ಬುಕ್ಕು ಕೂಡ ತೊಗೊಂಡೆ, ಓದೋಣ ನಾನು ಕೂಡ ಪ್ರತಿದಿನ ಇನ್ಮೇಲೆ ಅಂದ್ಬಿಟ್ಟು. ಸೊ ನೋಡ್ತಿದ್ದೀರಾ ನೀವೇ, ದೇವ್ರ ಮುಂದೆ ಇಟ್ಟು ಪೂಜೆ ಕೂಡ ಮಾಡಿದೆ. ಅದಕ್ಕೆ ನನಗಂತೂ ಫುಲ್ ಖುಷಿ ಆಯಿತು. ಭಗವದ್ಗೀತೆ ಎಷ್ಟೋ ದಿನದಿಂದ ಅನ್ಕೋತಿದ್ದೆ ತೊಗೋಬೇಕು ಅಂತ, ತೊಗೊಳಕ್ಕಾಗಿರಲಿಲ್ಲ. ಸೊ ಈ ರೀತಿ ಚಿಕ್ಕದಾಗಿ ಒಂದು ಭಗವದ್ಗೀತೆ ಬುಕ್ ಇತ್ತು. ಸೊ ಹಂಗಾಗಿ ಇದು ಪೋರ್ಟೇಬಲ್ ಕೂಡ, ನಮಗೆ ಬೇರೆ ಕಡೆ ಕ್ಯಾರಿ ಮಾಡಬೇಕು ಅಂದರೆ ಕ್ಯಾರಿ ಕೂಡ ಮಾಡ್ಬೋದು. ಹಾಗಾಗಿ ನಾನು ಈ ಒಂದು ಚಿಕ್ಕ ಭಗವದ್ಗೀತೆ ಬುಕ್ನೇ ತೊಗೊಂಡೆ. ಇದು 250 ರುಪೀಸು. ಇದಲ್ಲದೆ ಇನ್ನೂ ದೊಡ್ಡದು ಒಂದು ಬರುತ್ತೆ, ಅದು 500. ಆದರೆ ನಾನು ಬರುತ್ತಾ ಇಲ್ವಾ ನೋಡೋಣ ಈ ಬುಕ್ ಓದುವಾಗ ಅಂತೆಲ್ಲ ಅನ್ನಿಸ್ತಿತ್ತು. ನೀವು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿ ಬುಕ್ ಓದೋಕ್ಕೆ ಕುತ್ಕೊಂಡ್ರೆ ನಿಜವಾಗ್ಲೂ ಕಾನ್ಸಂಟ್ರೇಷನ್ ನಿಮಗೆ ಬಂದೇ ಬರುತ್ತೆ. ನೀವೇನು ಕಷ್ಟಪಡೋದೇ ಬೇಕಿಲ್ಲ, ಯಾಕಂದರೆ ಮನಸ್ಸು ಅಷ್ಟೇ ಪ್ರಶಾಂತವಾಗಿರುತ್ತೆ. ಬೆಳಗ್ಗಿನ
ಜಾವನೇ ಎದ್ದು ಪೂಜೆ ಎಲ್ಲ ಮಾಡಿರ್ತೀರ, ನೆನ್ನೆದೆಲ್ಲ ಮರ್ತಿರ್ತೀರ ಇವತ್ತು ಬೆಳಗ್ಗೆ ಎದ್ದು. ನೀವೇನಾದ್ರು ಸಂಜೆ ಪೂಜೆ ಮಾಡ್ತೀರ ಬೆಳಗ್ಗೆ ಏನಾಗಿರುತ್ತೋ ಅದೆಲ್ಲ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಅದ್ರ ಬದಲು ನೀವು ಬೆಳಗ್ಗೆ ಬೇಗನೆ ಎದ್ದು ಈ ರೀತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಯಾವುದೇ ಬುಕ್ ಆಗಲಿ, ಭಗವದ್ಗೀತೆ ಅಂತಲೇ ಅಲ್ಲ, ಗರುಡ ಪುರಾಣ ಇರ್ಬೋದು ಅಥವಾ ಇನ್ನು ಬೇರೆ ಸಾಕಷ್ಟು ಬುಕ್ಗಳಿದೆ, ಅದನ್ನು ನೀವು ಕೂತ್ಕೊಂಡು ಓದಿದ್ರು ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನೀವೇನು ಕಷ್ಟಪಡೋದೇ ಬೇಕಿಲ್ಲ, ಯಾಕಂದರೆ ಮನಸ್ಸಲ್ಲಿ ಏನೂ ಇರಲ್ಲ, ಮನಸ್ಸು ತಿಳಿಯಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಅವಾಗ ಕೂತ್ಕೊಂಡು ಏನೇ ಓದಿದ್ರೂ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಲೇಖಕರ ಚಿಂತನೆನ ನಾನು ಓದಿ ಮುಗಿಸಿ ಮೆಡಿಟೇಷನ್ ಮಾಡೋದಕ್ಕೆ ಕೂತ್ಕೊಂಡೆ. ಮೆಡಿಟೇಷನ್ ಕೂಡ ಅಷ್ಟೇ, ನಾನು 7th ಸ್ಟ್ಯಾಂಡರ್ಡಿಂದ ಶುರು ಮಾಡಿದ್ದು ಮೆಡಿಟೇಷನ್ ಮಾಡೋದಕ್ಕೆ ಅಂದ್ಬಿಟ್ಟು. ಸೊ ಅವಾಗಂತೂ ದಿನ ಮಾಡ್ತಿದ್ದೆ, ಮಿಸ್ ಮಾಡ್ದಂಗೆ ಮಾಡ್ತಿದ್ದೆ. ಈ ವರ್ಷದಿಂದನೇ ಯಾಕೋ ಸ್ವಲ್ಪ ಮಿಸ್ ಮಾಡ್ತಿದ್ದೀನಿ ಮೆಡಿಟೇಷನ್ನ. ಅಷ್ಟು ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ನಾಷ್ಟ ಎಲ್ಲ ಮಾಡಬೇಕು, ಹಾಗಾಗಿ ನನಗೆ ಟೈಮ್ ಸಿಗ್ತಿರ್ಲಿಲ್ಲ. 5 ನಿಮಿಷ ಅಂದರೂ ಅದು ಕೂಡ ನನಗೆ ಟೈಮ್ ಆಗ್ತಿರ್ಲಿಲ್ಲ. ಬೇಗ ಬೇಗ ಹೋಗ್ಬೇಕಿತ್ತು ಕೆಲಸಕ್ಕೆ. ಬಸ್ ಮಿಸ್ ಆಗಿಬಿಟ್ರೆ ಮತ್ತು ಇನ್ನೊಂದು ಬಸ್ ಹಿಡಿಯೋದಕ್ಕೆ ಒಂದು ಅರ್ಧ ಗಂಟೆ ಕಾಯಬೇಕಿತ್ತು, ಆಮೇಲೆ ಆಫೀಸ್ಗೆ ಲೇಟಾಗಿ ಹೋಗ್ಬಿಡ್ತಿತ್ತು. ಹಾಗಾಗಿ ನಾನು ಮೆಡಿಟೇಷನ್ ಆಲ್ಮೋಸ್ಟ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಸೊ ಮತ್ತೆ ಮೇಲೆ ಶುರು ಮಾಡೋಣ ಅಂದ್ಬಿಟ್ಟು ನಾನು ಇವತ್ತು ಮೆಡಿಟೇಷನ್ ಕೂಡ ಮಾಡಿದೆ. ಮೆಡಿಟೇಷನ್ ಮಾಡೋದ್ರಿಂದನೂ ಅಷ್ಟೇ ಮನಸ್ಸು ಅಷ್ಟೇ ತಿಳಿಯಾಗಿರುತ್ತೆ, ಮತ್ತು ನಿಮ್ಗೆ ಅಷ್ಟೇ ಪಾಸಿಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ. ನೀವು ಬೇಕಂದರೆ ಒಂದ್ಸರಿ ಮೆಡಿಟೇಷನ್ ಮಾಡಿ ನೀವು ಟ್ರೈ ಮಾಡ್ಬೋದು. ನಂಗೆ ಯಾವಾಗೇನೆ ಬೇಜಾರಾಗ್ತಿದ್ದಾಗ ನಾನು ಅನ್ಕೋತಿದ್ದೆ, ಓಕೆ ನಾನು ಮೆಡಿಟೇಷನ್ ಇತ್ತೀಚೆಗೆ ಮಾಡ್ತಿಲ್ಲ, ಹಾಗಾಗಿ ನಂಗೆ ಹಿಂಗೆ ಅನ್ನಿಸ್ತಿದೆ, ಮನಸ್ಥಿತಿ ನನಗೆ ಸರಿನೇ ಹೋಗ್ತಾ ಇಲ್ಲ, ಅಥವಾ ನನ್ನ ಹಿಡಿತದಲ್ಲಿ ನನ್ನ ಮನಸ್ಸಿಲ್ವೇ ಇಲ್ಲ, ಹಂಗೆಲ್ಲ ನನಗೆ ಅನ್ಸೋದಕ್ಕೆ ಫೀಲ್ ಆಗ್ತಿತ್ತು. ಸೊ ಪ್ರತಿದಿನ ಮೆಡಿಟೇಷನ್ ಮಾಡೋದ್ರಿಂದ ಮನಸ್ಸು ಕಾಮಾಗಿರುತ್ತೆ, ಮತ್ತು ನಿಮ್ಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ನಿಮ್ಮಲ್ಲಿ. ಸೊ ಹಂಗಾಗಿ ನೀವು ಮೆಡಿಟೇಷನ್ ಮಾಡ್ತಾ ಹೋಗಿ. ನಾನಂತೂ ಮೆಡಿಟೇಷನ್ ಮಾಡುವಾಗ ನಂಗೆ ಏನೇನು ಆಗಬೇಕು ಅಂತ ಎಲ್ಲ ಮನಸ್ಸಲ್ಲಿ ಇರುತ್ತಲ್ವ, ಅದನ್ನೆಲ್ಲ ಹೇಳ್ಕೊತಾ ಹೋಗ್ತೀನಿ ನಾನು. ಸೊ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಮೆಡಿಟೇಷನಲ್ಲಿ ಶಾಂತವಾಗಿ ಕೂತ್ಕೊತಾರೆ, ಅವ್ರು ಏನೂ ಯೋಚನೆ ಮಾಡಲ್ಲ. ಆದರೆ ನಾನು 7th ನಾನು ಏನು ರೂಢಿ ಮಾಡ್ಕೊಂಡಿರೋದು ಅಂದರೆ, ನಾನು ಏನಾಗಬೇಕು ಅಂದ್ಕೊಂಡಿದ್ದೀನಿ ಮತ್ತು ನನ್ನ ವಿಷಯ ಏನಿದೆ ಅದನ್ನೆಲ್ಲ ಹೇಳ್ಕೊತಾ ಕೂತ್ಕೊತೀನಿ ಮನಸ್ಸಲ್ಲೇ ನಾನು. ಸೊ ನೀವು ನೋಡಿ, ನಿಮಗೆ ಹೆಂಗೆ ಅನ್ಸಿದಾನೆ ಸಮಾಧಾನದಿಂದ ಕೂತ್ಕೊಂಡು ಮೆಡಿಟೇಷನ್ ಮಾಡಬೇಕು ಅನಿಸಿದ್ರೆ ಏನೂ ಯೋಚನೆ ಮಾಡ್ದೇ ಸುಮ್ಮನೆ ಹಾಗೆ ಒಂದು 5 ನಿಮಿಷ ಹಾಗೆ ಕಣ್ಮುಚ್ಚಿ ಆರಾಮಾಗಿ ಸುಮ್ಮನೆ ಒಂದು ಏನಂತಾರೆ ಅಲ್ಗಾಡ್ದಂಗೆ ಆರಾಮಾಗಿ ನೀವು ಮನಸ್ಸನ್ನ ಕಾಮಾಗಿ ಇಟ್ಕೊಂಡು ಮೆಡಿಟೇಷನ್ ಮಾಡ್ಬೋದು. ಇಲ್ಲ ನಾನು ವಿಷಯಸ್ ಹೇಳ್ಕೊತೀನಿ ಅಂತ ಅನ್ನೋದಾದರೆ ನೀವು ವಿಷಯಸ್ ಹೇಳ್ಕೊಂಡು ಕೂಡ ಮೆಡಿಟೇಷನ್ ಮಾಡ್ಬೋದು. ನನಗೆ 7th ಹೇಳ್ಕೊಟ್ಟವರು ಈ ರೀತಿ ನಿಮ್ಗೇನಾದರೂ ವಿಷಯಸ್ ಇದ್ದರೆ ನೀವು ಹೇಳ್ಕೊತಾ ಹೋಗ್ಬೋದು, ಅದು ನೆರವೇರುತ್ತೆ ಅಂತಲೇ ನಮಗೆ ಅವರು ಮನಸ್ಸಿಗೆ ತುಂಬಿಸಿದ್ರು. ಸೊ ಹಾಗಾಗಿ ನಾನು 7th ಏನು ಫಾಲೋ ಮಾಡ್ಕೊಂಬಂದಿದ್ನೋ ಅದನ್ನೇ ನಾನು ಇವಾಗಲೂ ಕೂಡ ಮಾಡ್ತೀನಿ. ಅಂದರೆ ನಾನು ಪ್ರಶಾಂತವಾಗಿ ಕೂತ್ಕೊಳ್ಳಲ್ಲ, ಏನಾದರೂ ನನ್ನಲ್ಲಿದ್ದರೆ ನಂಗೆ ಈ ಥರ ಆಗಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಬೇಡ್ಕೊತ ಹೋಗ್ತೀನಿ. ಸೊ ಒಂದು 5 ನಿಮಿಷ ಈ ರೀತಿ ಎಲ್ಲ ಬೇಡ್ಕೊಂಡ್ಮೇಲೆ ಸೊ ಈ ರೀತಿ ನೀಟಾಗಿ ಮುಖದ ಮೇಲೆ ಹಂಗೆ ಮಸಾಜ್ ಮಾಡ್ಕೊತ ಹೋಗ್ತೀನಿ. ಅದನ್ನು ಕೂಡ ಅವರೇ ನಂಗೆ ಹೇಳ್ಕೊಟ್ಟಿದ್ದು. ಸೊ ಈ ರೀತಿ ಮಾಡೋದ್ರಿಂದ ಮುಖ ಗ್ಲೋ ಆಗೂ ಇರುತ್ತೆ, ಮತ್ತು ನೀವು ಅಂದ್ಕೊಂಡಿದ್ದೆಲ್ಲ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಅದನ್ನೇ ಫಾಲೋ ಮಾಡಿ, ನಾನು ಎಷ್ಟು ಜನ ಫಾಲೋ ಮಾಡ್ತಿರೋ ಅಲ್ಲೋ ಗೊತ್ತಿಲ್ಲ, ನಾನಂತೂ ಹಾಗೆ ಫಾಲೋ ಮಾಡ್ತಿರೋದು. ಸೊ ಈ ರೀತಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಭಗವದ್ಗೀತೆ ಬುಕ್ ಏನಿದೆಯಲ್ಲ ಅದು ದೇವ್ರ ಮುಂದೆನೇ ಇಟ್ಟೆ. ದೇವ್ರ ಮುಂದೆ ಇಟ್ಬಿಟ್ಟು ಇವಾಗ ನಾಷ್ಟ ಮಾಡಬೇಕಾಗಿತ್ತಲ್ವ, ಸೊ ಹಾಗಾಗಿ ಒಂದಷ್ಟು ಪ್ರೇಯರ್ಗಳಿತ್ತು, ಅದನ್ನೆಲ್ಲ ಹೇಳ್ಕೊಂಡೆ. ಅದನ್ನೆಲ್ಲ ನಾನು ಇಲ್ಲಿ ತೋರಿಸಿಲ್ಲ ಅಷ್ಟೇ, ಬಟ್ ನಾನು ಒಂದೆರಡು ಪ್ರೇಯರ್ ಇದೆ, ಅದನ್ನು ಹೇಳ್ಕೊತಾ ಹೋಗ್ತೀನಿ ಪ್ರತಿ ಸರಿ ಪೂಜೆ ಮಾಡಿದ್ಮೇಲೂ. ಸೊ ಈ ರೀತಿ ಪ್ರೇಯರೆಲ್ಲ ಹೇಳ್ಕೊಂಡ್ಮೇಲೆ ಚಿತ್ರಾನ್ನ ಮಾಡೋದಕ್ಕೆ ಅಂತ ಬಂದೆ. ಚಿತ್ರಾನ್ನ ಮಾಡೋದಕ್ಕೆ ಮೊದಲು ಬಾಣಲಿ ಇಟ್ಕೊಂಡು ಅದು ಬಾಣಲಿ ಬಿಸಿ ಮಾಡಿಕೊಂಡು, ಬಿಸಿ ಆದಮೇಲೆ ಅದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಹೋದೆ. ಸೊ ಚಿತ್ರಾನ್ನಕ್ಕೆ ನಾವು ಎಷ್ಟು ಎಣ್ಣೆ ಹಾಕ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ, ಹಾಗಾಗಿ ನಾನು ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಚಿತ್ರಾನ್ನಕ್ಕೆ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾನು ಜೀರಿಗೆ, ಸಾಸಿವೆ ಹಾಕ್ಕೊಂಡು ಒಂದು 30 ಸೆಕೆಂಡ್ ಅದನ್ನು ಫ್ರೈ ಮಾಡಿಕೊಂಡು, ಅದಾದಮೇಲೆ ಅದಕ್ಕೆ ಕಡಲೆಬೀಜ, ಬೇಳೆ, ಉದ್ದಿನಬೇಳೆ ಇಷ್ಟನ್ನು ಎಣ್ಣೆಗೆ ಹಾಕ್ಕೊಂಡು, ಎಣ್ಣೆಯಲ್ಲಿ ಅವನ್ನೆಲ್ಲ ನಾನು ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡೆ. ಸೊ ಅದು ಲೈಟ್ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ಅದಕ್ಕೆ ನಾನು ಒಂದು 15 ಕರಿಬೇವಿನ ಎಲೆ, ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ಎಣ್ಣೆಗೆ ಹಾಕ್ಕೊಂಡು ಅವನ್ನು ಕೂಡ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅದಕ್ಕೆ ನಾನು ಒಂದು ಅರ್ಧ ದಪ್ಪ ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಅದ್ರ ಜೊತೆಗೆ ಬಟಾಣಿ ಇಷ್ಟನ್ನು ನಾನು ಎಣ್ಣೆಗೆ ಹಾಕ್ಕೊಂಡು ಎಲ್ಲಾನು ನಾನು ಈ ಎಣ್ಣೆಲಿ ಆ ಒಂದು ದಪ್ಪ ಮೆಣಸಿನ್ಕಾಯಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಹೋದೆ. ಅಂದರೆ 1 ನಿಮಿಷ ಅಥವಾ 1.5 ನಿಮಿಷದಲ್ಲೆಲ್ಲ ಎಣ್ಣೆಯಲ್ಲಿ ಆ ಒಂದು ದಪ್ಪ ಮೆಣಸಿನ್ಕಾಯಿ ಮೆತ್ತಗಾಗ್ತಾ ಹೋಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿ ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು
1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೇನೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕೊತ್ತಂಬರಿ ಕೂಡ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಹೋದೆ. ಸೊ ಯಾವಾಗಲೂ ಚಿತ್ರಾನ್ನನ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊತೀವಿ, ಟೊಮೊಟೊ ಚಿತ್ರಾನ್ನ ಮಾಡ್ಕೊತೀವಿ, ಈರುಳ್ಳಿ ಹಾಕಿ ಚಿತ್ರಾನ್ನ ಮಾಡ್ಕೊತೀವಿ. ಆದರೆ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು. ಸೊ ಆ ರೀತಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನೇನು ನಿಂಬೆಹಣ್ಣು ರಸ ಎತ್ತಿಟ್ಕೊಂಡಿದ್ದಲ್ಲ ಆ ನಿಂಬೆಹಣ್ಣು ರಸ ಕೂಡ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ನೀಟಾಗಿ ಒಂದ್ಸರಿ ಎಲ್ಲಾನು ಮಿಕ್ಸ್ ಮಾಡಿಕೊಂಡೆ. ಸೊ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವೇನು ಅನ್ನ ಮಾಡ್ಕೊಂಡಿರ್ತೀರಲ್ಲ, ಅನ್ನ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ನೀವೇ ನೋಡ್ತಿದ್ದೀರ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಚಿತ್ರಾನ್ನ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನಾನು ಹೇಳ್ಕೊಟ್ಟಂಥ ಪ್ರೊಸೀಜರಲ್ಲಿ ಈ ಒಂದು ಚಿತ್ರಾನ್ನನ. ಅದಾದಮೇಲೆ ಆಫೀಸ್ಗೆ ಹಣ್ಣುಗಳು ಸ್ವಲ್ಪ ತೊಗೊಂಡೋಗೋಣ ಇವತ್ತು ಮನೇಲಿ ಇತ್ತಲ್ಲ ಅಂದ್ಬಿಟ್ಟು ಈ ಒಂದು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ ಮತ್ತು ಈ ಒಂದು ನಾರ್ಮಲ್ ದ್ರಾಕ್ಷಿನ ಹಾಕ್ಕೊತ ಹೋದೆ. ನೆನ್ನೆ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೆ. ಸೊ ಅದಕ್ಕೆ ನೆನ್ನೆ ತಿಂದಿರಲಿಲ್ಲ, ನಾನು ವೇಸ್ಟ್ ಮಾಡಿದ್ದೆ. ಅದಕ್ಕೆ ಅಂತಲೇ ಇವತ್ತು ಸ್ವಲ್ಪನೇ ಹಾಕ್ಕೊಂಡೆ ನಾನು ದ್ರಾಕ್ಷಿನ. ಸೊ ಈ ರೀತಿ ದ್ರಾಕ್ಷಿ ಎಲ್ಲ ತೊಗೊಂಡು ನೀಟಾಗಿ ಒಂದು 2ರಿಂದ 3 ಸರಿ ತೊಳೆದ್ಬಿಟ್ಟು ಆಮೇಲೆ ಯೂಸ್ ಮಾಡಿದ್ದು. ಸೊ ನೀವು ಅಷ್ಟೇ ಹಣ್ಣುಗಳನ್ನ ಏನೇ ಯೂಸ್ ಮಾಡಬೇಕಂದ್ರೂ ತೊಳೆದ್ಬಿಟ್ಟೆ ಯೂಸ್ ಮಾಡಬೇಕು, ತೊಳೆದು ಯೂಸ್ ಮಾಡೋವಂಥ ಹಣ್ಣುಗಳನ್ನ. ಸೊ ನಾನು ಹೊರಗಡೆನೂ ಅಷ್ಟೇ ಯಾರಾದರೂ ಟೇಸ್ಟಿಗೆ ಅಂತ ಕೊಟ್ಟರು ನಾನು ತಿನ್ನಲ್ಲ ಅದನ್ನು. ಸೊ ತೊಳ್ಕೊಂಡೆ ನಾನು ನೀಟಾಗಿ ತಿನ್ನಬೇಕು ಅಂತ ನನಗಿರೋದು. ಸೊ ನೀವು ತೊಳ್ಕೊಂಡೇ ತಿನ್ನಿ. ಹೊರಗಡೆ ಯಾರಾದರೂ ಟೇಸ್ಟ್ ಮಾಡೋಕ್ಕೆ ಕೊಡ್ತಾರೆ ಅಂದ್ಬಿಟ್ಟು ತಿನ್ನಬೇಡಿ. ತಿನ್ಬೇಕನ್ಸೋರು ತೊಳೆದ್ಬಿಟ್ಟು ತಿನ್ನಿ ಅದನ್ನು, ಈ ಥರ ದ್ರಾಕ್ಷಿ ಏನಾದರೂ ಆಗಿದ್ದರೆ. ಸೊ ನೀಟಾಗಿ ದ್ರಾಕ್ಷಿ ಎಲ್ಲ ತೊಳ್ಕೊಂಡು ನಾನು ನೆಕ್ಸ್ಟು ಆ ಒಂದು ದ್ರಾಕ್ಷಿಗಳನ್ನ ನಾನು ಯಾವ ಬಾಕ್ಸಲ್ಲಿ ಎತ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೋ ಆ ಒಂದು ಟಿಫನ್ ಬಾಕ್ಸ್ಗೆ ಹಾಕ್ಕೊತಾ ಹೋದೆ. ಸೊ ಇದಿಷ್ಟೇ ಅಲ್ಲದೆ ನಾನು ಮನೇಲಿ ಪಪ್ಪಾಯ ಕೂಡ ಇತ್ತು ಮತ್ತು ಕಲ್ಲಂಗಡಿ ಹಣ್ಣು ಇತ್ತು. ಹಾಗಾಗಿ ಅದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಬಾಕ್ಸಿಗೆ ಹಾಕ್ಕೊಂಡೆ. ಸೊ ಈ ರೀತಿ ಪ್ರತಿದಿನ ಯಾವ ಹಣ್ಣಿರುತ್ತೋ ಆ ಹಣ್ಣನ್ನ ನೀವು ತಿಂತಾ ಹೋಗಿ. ಆರೋಗ್ಯಕ್ಕೆ ನಿಜವಾಗ್ಲೂ ತುಂಬ ಒಳ್ಳೆಯದು. ಹಣ್ಣಷ್ಟೇ ಅಲ್ಲದೆ ತರಕಾರಿ ಅಂದರೆ ಕ್ಯಾರೆಟು ಮತ್ತು ಈ ಸೌತೆಕಾಯಿ ಈ ರೀತಿ ಎಲ್ಲ ತಿಂತಾ ಹೋಗಿ. ದೇಹಕ್ಕೆ ಒಂಥರ ತಂಪಾಗಿರುತ್ತೆ. ಮತ್ತು ಕ್ಯಾರೆಟ್ ಎಲ್ಲ ಕಣ್ಣಿಗೆ ತುಂಬ ಒಳ್ಳೆಯದು. ಸೊ ಈ ರೀತಿ ಒಂದೊಂದರಲ್ಲಿ ಒಂದೊಂದು ರೀತಿಯಾದಂಥ ಉಪಯೋಗಗಳಿದೆ ನಿಮಗೆ. ಹಣ್ಣಾಗಲಿ, ತರಕಾರಿ ಆಗಲಿ, ಕಾಳುಗಳಾಗಲಿ. ಸೊ ಹಾಗಾಗಿ ನೀವು ಹೆಚ್ಚೆಚ್ಚಾಗಿ ಈ ಒಂದು ಹಣ್ಣು ತರಕಾರಿ ಎಲ್ಲ ತಿಂತಾ ಹೋಗಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಒಂದು ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ನಾನು ಪ್ರತಿಯೊಂದು ವೀಡಿಯೋಗೂ ಲೈಕು, ಶೇರು, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.